ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ಇವತ್ತು 5ನೇ ತರಗತಿ ಪರಿಸರ ಅಧ್ಯಯನದ ಆಹಾರ ಜೀವದ ಜೀವಾಳ ಈ ಪಾಠದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗಾದರೆ ಈ ಪಾಠವನ್ನು ಕಲಿತ ನಂತರ ನೀವು ಏನೇನನ್ನು ತಿಳ್ಕೊಳ್ತೀರಿ ಅನ್ನೋದನ್ನು ಒಮ್ಮೆ ನೋಡೋಣ ಅಲ್ವಾ? ಬನ್ನಿ ನೋಡೋಣ. ಈ ಪಾಠದಿಂದ ನೀವು ಆಹಾರದಲ್ಲಿ ಪೋಷಕಾಂಶಗಳನ್ನು ಏನೇನಿದೆ ಅನ್ನೋದನ್ನು ಪುನಃ ನೆನಪಿಸ್ಕೊಳ್ತೀರಿ. ಅಂದರೆ ನೀವು ಕಳೆದ ವರ್ಷ ಈ ವಿಚಾರವಾಗಿ ಒಂದಷ್ಟನ್ನು ತಿಳ್ಕೊಂಡಿದ್ದೀರಿ. ನಂತರ ಆಹಾರ ದೊರೆಯುವ ಮೂಲಗಳು ಹಾಗೂ ಆಹಾರ ಲಭ್ಯತೆಯ ಪರಿಚಯವನ್ನು ಮಾಡ್ಕೊಳ್ತೀರಿ. ಆಮೇಲೆ ಆಹಾರ ಪದ್ಧತಿಯನ್ನು ನಿರ್ಧರಿಸುವ ಅಂಶಗಳನ್ನು ತಿಳಿದು ವಿವಿಧ ಪ್ರದೇಶಗಳ ಆಹಾರ ವೈವಿಧ್ಯತೆಯನ್ನು ಸಹ ಗುರುತಿಸ್ತೀರಿ. ಆಮೇಲೆ ಈಗ ಬದಲಾಗ್ತಾ ಇರುವಂಥ ಆಹಾರ ಅಭ್ಯಾಸಗಳು ಹಾಗೂ ಅದರಿಂದ ಆಹಾರದ ಮೇಲಾಗುವ ಪರಿಣಾಮಗಳನ್ನು ಸಹ ನೀವು ಈ ಪಾಠದ ಮೂಲಕ ತಿಳ್ಕೊಳ್ಳಿಕ್ಕಿದ್ದೀರಿ ಮಕ್ಕಳೇ. ಹಾಗೆಯೇ ಆಹಾರ ಪೋಲಾಗುವಿಕೆ ಹಾಗೂ ಅದರ ಸಂರಕ್ಷಣೆ ಕ್ರಮಗಳನ್ನು ಸಹಿತ ತಿಳ್ಕೊಳ್ತೀರಿ. ಹಾಗಾದರೆ ಪಾಠವನ್ನು ಕೇಳಲಿಕ್ಕೆ ನೀವೆಲ್ಲ ರೆಡಿ ಇದ್ದೀರಿ ಅಲ್ವಾ? ಜಾಣ ಮಕ್ಕಳು ಬನ್ನಿ. ಮಕ್ಕಳೇ, ಸರ್ವಜ್ಞ ಕವಿ ಒಂದು ತ್ರಿಪದಿಯನ್ನು ಹೇಳಿದ್ದಾನೆ. ಏನು ಹೇಳಿದ್ದಾರೆ ಅದರಲ್ಲಿ? ಒಂದ್ಸರಿ ಕೇಳ್ಕೊಳ್ಳೋಣ. ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಗೂಡಿ ತಂಗಳುಣಬೇಡ, ವೈದ್ಯನಗಸಾಣೆಯೇ ಬೇಡ ಸರ್ವಜ್ಞ. ಅಂದರೆ ಹಸಿವಾಗ್ದೇನೆ, ಹಸಿವಿಲ್ದೇನೆ ಏನನ್ನು ತಿನ್ನಬಾರ್ದಂತೆ. ಆಮೇಲೆ ತುಂಬ ಹಸಿವಾಗ್ತಿದೆ ಅಂದಾಗಲೂ ಸಹ ಏನೂ ತಿಂದೇನೂ ಇರಬಾರ್ದು. ತುಂಬ ಹಸಿವಾದಾಗ ಏನಾದರೂ ತಿಂದುಬಿಡಬೇಕು. ಆಮೇಲೆ ಬಿಸಿ ಬಿಸಿಯಾಗಿರುತ್ತಲ್ಲ ಆಹಾರ, ಆಗಲೇ ತಿನ್ನಬೇಕು. ತಣದು ಹೋಗಿರೋದು ಆಮೇಲೆ ತಂಗಳಾಗಿರೋದು ಅಂಥದ್ದೆಲ್ಲ ಆಹಾರವನ್ನು ತಿನ್ನಬಾರದು. ಹೀಗೆ ನೀವು ಇದ್ರಿ ಅಂತ ಹೇಳಾದರೆ ನಿಮಗೆ ವೈದ್ಯರ ಹತ್ರ ಹೋಗುವ ಪ್ರಮೇಯವೇ ಬರೋಲ್ಲ ಅಂತ. ಅಂದರೆ ನೀವು ಅಷ್ಟು ಸದೃಢವಾಗಿ ಆರೋಗ್ಯಯುತವಾಗಿ ಇರ್ತೀರಾ ಅಂತ. ಈ ಎಲ್ಲ ವಿಚಾರಗಳನ್ನು ಯಾವ ವಿಷಯದ ಬಗ್ಗೆ ಹೇಳಿದ್ದಾರೆ ಸರ್ವಜ್ಞ ಕವಿ? ಆರೋಗ್ಯದ ವಿಚಾರವಾಗಿ ಹೇಳಿದ್ದಾರೆ ಅಲ್ವಾ ಮಕ್ಕಳೇ? ಹೌದು ಮಕ್ಕಳೇ, ನೀವು ಸರಿಯಾಗಿ ಊಹೆ ಮಾಡ್ತಾ ಇದ್ದೀರಿ. ಈ ಆರೋಗ್ಯ ನಮ್ಮ ಜೀವದ ಜೀವಾಳ ಅದು ಅಲ್ವಾ? ಹಾಗಾದರೆ ನಾವು ಪ್ರತಿದಿನ ಒಂದಲ್ಲ ಒಂದು ಕೆಲಸಗಳನ್ನ ಮಾಡ್ತಾನೇ ಇರ್ತೀವಿ ಅಲ್ವಾ? ಹೀಗೆಲ್ಲ ಕೆಲಸ ಮಾಡಬೇಕು ಹೇಳಾದರೆ ನಮಗೆ ಶಕ್ತಿ ಬೇಕು. ಶಕ್ತಿ ಯಾವುದರಿಂದ ಸಿಗುತ್ತೆ? ನಾವು ತೆಗೆದುಕೊಳ್ಳುವ ಆಹಾರದಿಂದ ಶಕ್ತಿ ಸಿಗುತ್ತೆ. ಅಷ್ಟೇ ಅಲ್ಲ ಅಲ್ವಾ? ನಮಗೆ ಆಹಾರದಿಂದ ಇನ್ನು ಏನೇನು ಸಿಗುತ್ತೆ? ಸರಿಯಾಗಿ ಹೇಳ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಿ. ನಮಗೆ ಆಹಾರ ನಮ್ಮ ದೇಹವನ್ನು ದೃಢಗೊಳಿಸುತ್ತೆ. ಬೌದ್ಧಿಕ ಹಾಗೂ ಭೌತಿಕ ಬೆಳವಣಿಗೆ ಆಗಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಡುತ್ತೆ. ಈ ಎಲ್ಲ ಮಾಡಬೇಕಾದ್ರೆ ಒಂದು ಆಹಾರದಿಂದ ಇದೆಲ್ಲ ಆಗತ್ತೆ ಹೇಳಾದರೆ ನಾವು ಸೇವಿಸುವಂಥ ಆಹಾರ ಹೇಗಿರಬೇಕು? ನಾವು ಸೇವಿಸೋ ಆಹಾರದಲ್ಲಿ ಏನೇನು ಇರ್ಬೋದು? ಹಾಗಾದರೆ ಏನಿದೆ? ಇದೆಲ್ಲ ಮಾಡುತ್ತಲ್ಲ ನಾವು ಸೇವಿಸೋ ಆಹಾರ. ಹಾಗಾದರೆ ನಾವು ಸೇವಿಸೋ ಆಹಾರದಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಅಲ್ವಾ ಮಕ್ಕಳೇ? ಇವತ್ತಿನ ದಿನ ಪಾಠದಿಂದ ನೀವು ಇದೆಲ್ಲ ತಿಳ್ಕೊಳ್ತೀರ. ಹಾಗಾದರೆ ಈಗ ದಿನನಿತ್ಯ ನೀವು
ಏನೇನು ತಿಂತೀರಾ ಅಂತ ಒಂದ್ಸತಿ ಯೋಚನೆ ಮಾಡ್ತೀರಾ? ಎಸ್, ನೀವು ಪ್ರತಿದಿನ ಸೇವಿಸುವಂಥ ಆಹಾರನ ಒಂದು ಪಟ್ಟಿ ಮಾಡಿ ಮಕ್ಕಳೇ. ನೋಡೋಣವಾ? ಯೋಚನೆ ಮಾಡ್ತಾ ಇದ್ದೀರಾ? ಅನ್ನ ತಿಂತೀರಾ, ಆಮೇಲೆ ಚಪಾತಿ ತಿಂತೀರಾ, ಕರೆಕ್ಟ್. ರೊಟ್ಟಿ ತಿಂತೀರಾ, ಹಾಲು ಕುಡಿತೀರಾ. ನಮಗೆ ಪ್ರತಿದಿನ ಮಾಂಸ ಇರ್ಬೋದು, ತರಕಾರಿ ಇರ್ಬೋದು, ಕಾಳುಗಳಿರ್ಬೋದು, ಹಣ್ಣುಗಳಿರ್ಬೋದು, ಇವೆಲ್ಲವಲ್ಲೂ ಒಂದೊಂದೊಂದೊಂದೊಂದಷ್ಟನ್ನು ನಾವು ಸೇವಿಸ್ತೀವಿ ಅಲ್ವಾ? ಇದನ್ನೆಲ್ಲ ನಾವು ಯಾಕೆ ಸೇವಿಸಬೇಕು ಅಂತ ಗೊತ್ತಾಗಿದೆ ಅಲ್ವಾ ನಿಮಗೆ? ಯೋಚನೆ ಮಾಡಿದ್ದೀರಿ? ಆದರೂ ಒಂದು ಸತಿ ಹೇಳಿ ನೋಡೋಣ, ನಮಗೇಕೆ ಆಹಾರ ಬೇಕು? ಯೋಚನೆ ಮಾಡಿ. ನೀವು ಕೆಲಸ ಮಾಡ್ತೀರಿ, ಓಡಾಡ್ತೀರಾ ಅಲ್ವಾ, ದಿನ ನಡೆದಾಡ್ತೀರಾ ಅಲ್ವಾ, ಅದಕ್ಕೂ ಶಕ್ತಿ ಬೇಕು, ಅದಕ್ಕೂ ಆಹಾರ ಬೇಕು. ಆರೋಗ್ಯಯುತವಾಗಿರಲಿಕ್ಕೂ ಸಹ ನಮಗೆ ಆಹಾರ ಬೇಕು. ಹಾಗಾದರೆ ಈ ಆಹಾರದ ಪ್ರಾಮುಖ್ಯತೆ ಏನು? ಎಷ್ಟು ಚೆನ್ನಾಗಿದೆ ಅಲ್ವಾ? ಹಸಿರು ಹಸಿರು ತರಕಾರಿಗಳಿರುತ್ತೆ, ಹಣ್ಣುಗಳಿರುತ್ತೆ, ಸೊಪ್ಪುಗಳಿರುತ್ತೆ. ಇವೆಲ್ಲ ನಮಗೆ ಯಾತಕ್ಕಾಗಿ ಬೇಕು ಅಂತ ಅನಿಸುತ್ತೆ? ನೋಡಿ, ಏನಕ್ಕಾಗಿ ಬೇಕು ಇವೆಲ್ಲ ನಮಗೆ? ಒಮ್ಮೆ ಗಮನಿಸಿ ಇದನ್ನ, ಜಾಣ ಮಕ್ಕಳು. ಗಾಯ ಆಗತ್ತೆ ಅಲ್ವಾ ನಮಗೆ? ಗಾಯ ಆದಾಗ ಆ ಗಾಯ ವಾಸಿಯಾಗಬೇಕಲ್ವಾ? ಅದು ವಾಸಿಯಾಗಬೇಕು ಅಂದರೆ ನಮ್ಮ ಆಹಾರವೇ ಅಲ್ಲಿರುವಂತಹ ಏನೋ ಒಂದು ಅಂಶ ಅದನ್ನು ಸರಿಪಡಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಉಸಿರಾಡ್ತೀವಿ, ಯೋಗಾಸನಗಳನ್ನು ಮಾಡ್ತೀವಿ ಅಲ್ವಾ? ಆಮೇಲೆ ಇನ್ನು ಏನೇನಕ್ಕೆ ಬೇಕು ನಮಗೆ? ದೈಹಿಕ ದಾರ್ಢ್ಯತೆ. ನಮ್ಮ ದೈಹಿಕ ದಾರ್ಢ್ಯತೆ ಅಂದರೆ ಆರೋಗ್ಯಯುತವಾದಂಥ ದೇಹ ನಮಗಿರಬೇಕು. ನಮಗೆ ಹೊಲದಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಆಫೀಸಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಅವೆಲ್ಲದಕ್ಕೂ ನಮಗೆ ಆಹಾರ ಬೇಕು. ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳಿಕ್ಕೆ ಬೇಕು, ಮತ್ತು ಬೆಳವಣಿಗೆ ಹೊಂದಲಿಕ್ಕೂ ಬೇಕು ನಮಗೆ ಅಲ್ವಾ ಮಕ್ಕಳೇ? ಓಕೆ, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಇಲ್ಲಿ ನೋಡಿ, ಹಾಗಾದರೆ ಇಷ್ಟೆಲ್ಲ ಆಗುತ್ತೆ ಅಂದರೆ ನಾವು ಸೇವಿಸುವ ಆಹಾರದಲ್ಲಿ ಏನೋ ಇದೆ ಅಂತ ಆಯಿತು. ನೆನಪು ಮಾಡ್ಕೊಳ್ಳಿ, ಕಳೆದ ವರ್ಷ ನೀವು ಓದಿದ್ದು ಆಹಾರದಲ್ಲಿ ಏನಿದೆ ಹಾಗಾದರೆ? ನಾವು ಸೇವಿಸುವ ಆಹಾರದಲ್ಲಿ ಏನಿದೆ? ಪೋಷಕಾಂಶಗಳು. ಮಕ್ಕಳ, ಕಳೆದ ವರ್ಷ 4ನೇ ತರಗತಿಯಲ್ಲಿ ನೀವು ಈ ಪೋಷಕಾಂಶಗಳ ಬಗ್ಗೆ ಕಲ್ತಿದ್ದೀರಿ ಅಲ್ವಾ? ಒಮ್ಮೆ ನೆನಪು ಮಾಡ್ಕೊಳ್ಳಿ, ಆ ಪೋಷಕಾಂಶಗಳು ಯಾವ್ಯಾವುದು ಅಂತ. ನಾವು ಸೇವಿಸುವ ಆಹಾರದಲ್ಲಿ ಇರುವಂತಹ ಪೋಷಕಾಂಶಗಳು ಯಾವ್ಯಾವುದು? ಎಸ್, ಮೊದಲನೇದು ಕಾರ್ಬೋಹೈಡ್ರೇಟ್ಸ್, ಆಮೇಲೆ ಪ್ರೋಟೀನ್ಸ್, ನೆನಪಾಗ್ತಾ ಇದೆಯಾ? ಲಿಪಿಡ್ಗಳು, ವಿಟಮಿನ್ಗಳು, ಖನಿಜ ಲವಣಗಳು, ನೀರಿನಾಂಶ. ಇವಿಷ್ಟು ನಮ್ಮ ಆಹಾರದಲ್ಲಿ, ನಾವು ಸೇವಿಸುವಂಥ ಆಹಾರದಲ್ಲಿರುವಂತಹ ಪೋಷಕಾಂಶಗಳು. ಮಕ್ಕಳೇ, ಈಗ ಕಾರ್ಬೋಹೈಡ್ರೇಟ್ಸ್ ಇದೊಂದು ಪೋಷಕಾಂಶ ಅಂತ ತಿಳ್ಕೊಂಡ್ರಿ. ಹಾಗಾದರೆ ಕಾರ್ಬೋಹೈಡ್ರೇಟ್ಸ್ ಯಾವ ಯಾವ ಆಹಾರ ಪದಾರ್ಥದಲ್ಲಿ ಇದೆ ಅಂತ ನಮ್ಗೆ ನೋಡಬೇಕಲ್ವಾ? ಗೊತ್ತಿದೆಯಾ ನಿಮಗೆ? ಹೇಳಿ ನೋಡೋಣ. ನೋಡಿ, ಕಾರ್ಬೋಹೈಡ್ರೇಟ್ಸ್ ರಾಗಿಲಿದೆ, ಗೋಧಿಲಿದೆ, ಜೋಳದಲ್ಲಿದೆ, ಅಕ್ಕಿಲಿದೆ, ಆಲೂಗಡ್ಡೆಲಿದೆ, ನವಣೆ, ಸಾಮೆ, ಬ್ರೆಡ್ಡಲ್ಲೂ ಇದೆ, ಜೇನುತುಪ್ಪದಲ್ಲೂ
ಕಾರ್ಬೋಹೈಡ್ರೇಟ್ಸ್ ಇದೆ. ಮತ್ತೊಮ್ಮೆ ಎಲ್ಲ ನೋಡ್ಕೊಳ್ಳಿ. ಕಳೆದ ವರ್ಷ ಇದನ್ನು ನೀವು ಓದಿದ್ದೀರಾ ಮಕ್ಕಳೇ, ನೆನಪಾಗತ್ತೆ ಅಲ್ವಾ ಈಗ ನಿಮಗೆ? ಜಾಣ ಮಕ್ಕಳು. ಈಗ ಪ್ರೋಟೀನ್ಗಳು ನೋಡೋಣ. ಪ್ರೋಟೀನ್ಗಳು ಯಾವುದರಲ್ಲಿದೆ? ಪ್ರೋಟೀನ್ಗಳು ಚಿತ್ರ ನೋಡ್ತಾ ಇದ್ದೀರಿ ಅಲ್ವಾ? ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಇದೆ. ಯಾವ್ಯಾವ ಕಾಳುಗಳನ್ನು ತೋರಿಸ್ತಾ ಇದ್ದೇನೆ ನಾನೀಗ? ಅವರೆಕಾಳು, ತೊಗರಿ ಕಾಳು, ಅಲಸಂದೆ, ಹೆಸರು ಕಾಳು, ಸೋಯಾಬೀನು. ಈ ಥರ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಅಂಶ ತುಂಬ ಇರುತ್ತೆ ಮಕ್ಕಳೇ. ಈಗ ಲಿಪಿಡ್ಗಳು ಯಾವುದು ಅಂತ ನೋಡೋಣ. ಲಿಪಿಡ್ಗಳು ಶೇಂಗಾ, ಮಾಂಸ, ಮೀನು, ಒಣಕೊಬ್ಬರಿ, ಎಳ್ಳು ಮತ್ತು ಮೊಟ್ಟೆ ಹಳದಿ ಭಾಗದಲ್ಲೂ ಕೂಡ ಲಿಪಿಡ್ಗಳಿರುತ್ತೆ. ವಿಟಮಿನ್ಗಳು ಏನಿದು? ಹಣ್ಣುಗಳು ಕಾಣ್ತಾ ಇದೆಯಲ್ಲ? ಹೌದು ಮಕ್ಕಳೇ, ವಿಟಮಿನ್ಗಳು ಹಣ್ಣು ಮತ್ತು ತರಕಾರಿಯಲ್ಲಿ ಹೇರಳವಾಗಿದೆ. ಮೆಂತ್ಯ, ಕ್ಯಾರೆಟ್, ಮೊಳಕೆ ಕಾಳುಗಳು, ಹಣ್ಣುಗಳು, ಮೀನೆಣ್ಣೆ ಮತ್ತು ಹಸಿರು ಹಳದಿ ಬಣ್ಣದ ತರಕಾರಿಗಳಲ್ಲಿ ವಿಟಮಿನ್ಗಳು ಜಾಸ್ತಿ ಇರುತ್ತೆ ಮಕ್ಕಳೇ. ಹಾಗಾದರೆ ಖನಿಜ ಲವಣಗಳು ಯಾವುದರಲ್ಲಿ ಇರುತ್ತೆ? ಅದು ಕೂಡ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಮತ್ತು ನಿಂಬೆ ಹಣ್ಣಲ್ಲಿ. ಆಮೇಲೆ ಏಕದಳ ಧಾನ್ಯಗಳು ಅಂತ ಇದೆ, ಅವುಗಳಲ್ಲೂ ಕೂಡ ಸಾಕಷ್ಟು ಖನಿಜ ಲವಣಗಳಿದೆ. ಆಮೇಲೆ ಇನ್ನು ನೀರಿನಂಶ ಯಾವುದರಲ್ಲಿದೆ? ನೀರಿನಂಶ ಕಲ್ಲಂಗಡಿ ಹಣ್ಣು ತಿಂದಿದ್ದೀರಾ ಅಲ್ವಾ? ತಿನ್ನಬೇಕಾದ್ರೆ ನೀರೆಲ್ಲ ಜೋಲಿಸ್ಕೊತಾ ಇರ್ತೀರ ನೋಡಿ, ಅದರಲ್ಲಿ ನೀರಿನಂಶ ಹೆಚ್ಚಾಗಿದೆ. ದ್ರಾಕ್ಷಿಯಲ್ಲಿ ಇದೆ, ಮೂಲಂಗಿ, ಕುಂಬಳಕಾಯಿ, ಬದನೆಕಾಯಿ, ಕೋಸು, ಹೂಕೋಸು, ಇದರಲ್ಲೆಲ್ಲ ನೀರಿನಂಶ ಹೇರಳವಾಗಿದೆ. ಈ ಎಲ್ಲ ಅಂಶಗಳು ಸೇರಿದ್ರೇನೆ ನಮಗೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗತ್ತೆ. ಸರಿ ತಾನೇ? ಈಗ ನಿಮಗೆ ಎಲ್ಲ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ, ನಮ್ಮ ಆಹಾರದಲ್ಲಿ ಇದ್ದಂತಹ ಪೋಷಕಾಂಶಗಳು ಯಾವ್ಯಾವುದು ಅಂತ. ಹಾಗಾದರೆ ಮಕ್ಕಳೇ, ನಿಮ್ಮ ಹತ್ರ ಪುಸ್ತಕ ಇದೆ ಅಲ್ವಾ? ಪುಸ್ತಕದಲ್ಲಿ 112ನೇ ಪುಟದಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಅಲ್ಲಿ ಏನಿದೆ ಅಂದರೆ ಆಹಾರದ ಪೋಷಕಾಂಶಗಳಿದೆ, ಜೊತೆಗೆ ಈಗ ನೋಡಿದ್ರಲ್ಲ ಯಾವ ಪೋಷಕಾಂಶಗಳು ಯಾವ್ಯಾವುದ್ರಲ್ಲಿದೆ ಅಂತ ಅದರದ್ದೊಂದು ಪಟ್ಟಿ ಇದೆ. ನೀವೇನು ಮಾಡಬೇಕು, ಈ ಪೋಷಕಾಂಶಗಳ ಜೊತೆಗೆ ಆಹಾರ ಪದಾರ್ಥಗಳ ಪಟ್ಟಿಯನ್ನು ಹೊಂದಿಸಬೇಕು ಮಕ್ಕಳೇ. ಮಾಡೋಣ ಚಟುವಟಿಕೆನ ನೋಡಿ. ಪೋಷಕಾಂಶಗಳಿಗೆ ಹೊಂದುವ ಸರಿಯಾದ ಹೇಳಿಕೆಯನ್ನು ಜೋಡಿಸಿ. ಪೋಷಕಾಂಶಗಳು ಯಾವ್ಯಾವುದಿದೆ ಈಗ ನೋಡಿದ್ರಲ್ವಾ? ಅವೇ ಪೋಷಕಾಂಶಗಳು ಯಾವ್ಯಾವುದು? ಕಾರ್ಬೋಹೈಡ್ರೇಟ್ಸ್, ಲಿಪಿಡ್, ಪ್ರೋಟೀನ್, ವಿಟಮಿನ್, ಖನಿಜ ಲವಣಗಳು ಮತ್ತು ನೀರಿನಾಂಶ. ಈ ಕಡೆಗೆ ಆಹಾರ ಪದಾರ್ಥಗಳಿದೆ. ಈ ಆಹಾರ ಪದಾರ್ಥಗಳನ್ನೆಲ್ಲವನ್ನು ಓದ್ಕೊಳ್ಳಿ ಮಕ್ಕಳೇ. ನಿಮಗೆ 30 ಸೆಕೆಂಡ್ಗಳಷ್ಟು ಸಮಯ ಕೊಡ್ತೀನಿ, ಯೋಚನೆ ಮಾಡಿ. ಯೋಚಿಸಿದ್ರಾ? ಜಾಣ ಮಕ್ಕಳು. ಈಗ ಹೊಂದಿಸೋಣವಾ? ಕಾರ್ಬೋಹೈಡ್ರೇಟ್ಸ್ ಯಾವುದರಲ್ಲಿದೆ? ಸರಿಯಾಗಿ ಯೋಚನೆ ಮಾಡಿದ್ದೀರಿ. ರಾಗಿ, ಗೋಧಿ, ಜೋಳ, ನವಣೆ, ಸಾಮೆ, ಬ್ರೆಡ್ ಮತ್ತು ಜೇನುತುಪ್ಪ
ನೋಡಿದ್ರಲ್ವಾ ಆಗ್ಲೇನೆ, ಜಾಣ ಮಕ್ಕಳು. ಮುಂದಿನದು ಲಿಪಿಡ್ಗಳು ಯಾವುದ್ರಲ್ಲಿದೆ ಅಂತ ಹೊಂದಿಸಿದ್ದೀರಿ? ಎಸ್, ಶೇಂಗಾ, ಮಾಂಸ, ಮೀನು, ಒಣಕೊಬ್ಬರಿ, ಎಳ್ಳು ಮತ್ತು ಮೊಟ್ಟೆಯ ಹಳದಿ ಭಾಗ. ಮುಂದೆ ಪ್ರೋಟೀನ್ ಬೇಳೆಕಾಳುಗಳಲ್ಲಿ ಇದೆ ಅಲ್ವಾ? ಅವರೆಕಾಯಿ, ತೊಗರಿ, ಹಲಸಂದೆ, ಹಾಲು, ಹೆಸರುಕಾಳು ಮತ್ತು ಸೋಯಾಬೀನ್. ಮುಂದೆ ವಿಟಮಿನ್ ಮೆಂತ್ಯ, ಕ್ಯಾರೆಟ್, ಮೊಳಕೆಕಾಳು, ಮೀನೆಣ್ಣೆ, ಹಸಿರು ಮತ್ತು ಹಳದಿ ತರಕಾರಿಗಳು. ಖನಿಜ ಲವಣಗಳು ಸೌತೆಕಾಯಿ, ತರಕಾರಿ, ಹಣ್ಣುಗಳು, ಲಿಂಬೆಹಣ್ಣು ಮತ್ತು ಏಕದಳ ಧಾನ್ಯಗಳು. ಮುಂದೆ ನೀರಿನಂಶ ಅಲ್ವಾ? ಕಲ್ಲಂಗಡಿ ಹಣ್ಣು, ದ್ರಾಕ್ಷಿ ಹಣ್ಣು, ಮೂಲಂಗಿ, ಕುಂಬಳಕಾಯಿಗಳು, ಆಮೇಲೆ ಬದನೆಕಾಯಿ, ಕೋಸು, ಹೂಕೋಸು, ಇವುಗಳಲ್ಲೆಲ್ಲ ನೀರಿನಂಶ ಸಾಕಷ್ಟು ಇದೆ. ಮಕ್ಕಳ ಚಟುವಟಿಕೆ ಮುಗಿಸಿದ್ರಾ? ಈಗ ಯೋಚನೆ ಮಾಡಿ, ಈ ಪೋಷಕಾಂಶಗಳನ್ನೆಲ್ಲ ನೋಡಿದ್ರಲ್ಲ, ನಾವು ಸೇವಿಸುವಂಥ ಆಹಾರದಲ್ಲಿ ಇಷ್ಟೊಂದು ಪೋಷಕಾಂಶ ಇದೆ. ಈ ಪೋಷಕಾಂಶಗಳು ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ? ಹಾಗಂತ ಹೇಳಿ ನಾವು ಬರೀ ಒಂದೇ ಕಾರ್ಬೋಹೈಡ್ರೇಟ್ಸ್ ಒಂದನ್ನೇ ತಗೊಳ್ತಾ ಇದ್ರೆ ನಾವು ಆರೋಗ್ಯವಾಗಿರ್ತೀವ? ಲಿಪಿಡ್ಸ್ ಒಂದೇ ತಗೊಂಡ್ರೆ ಸಾಕಾ? ಪ್ರೋಟೀನ್ ಮಾತ್ರ ತಿಂದರೆ ಸಾಕಾ? ಅಲ್ವಾ? ಸಾಕಾಗಲ್ಲ ಅಲ್ವಾ? ಯಾಕೆ ಸಾಕಾಗಲ್ಲ? ಯಾಕೆ ಸಾಕಾಗಲ್ಲ ಅಂದರೆ ಮಕ್ಕಳೇ, ನಮ್ಮ ದೇಹಕ್ಕೆ ಎಲ್ಲವನ್ನು ಕೊಡುವಂತಹ ಆಹಾರ ಪದಾರ್ಥಗಳು ದಿನನಿತ್ಯ ನಮ್ಮ ಊಟದಲ್ಲಿ, ತಿಂಡಿಯಲ್ಲಿ ಇರಬೇಕಾಗತ್ತೆ. ಯಾಕೆ ಇರಬೇಕು? ಯಾಕೆ ಅಂದರೆ ಕೆಲವೊಂದಷ್ಟು ಆಹಾರ ಪದಾರ್ಥಗಳು ಅಂದರೆ ಪೋಷಕಾಂಶಗಳು, ಇಲ್ಲಿ ನೋಡಿದ್ರಲ್ಲ ಆವಾಗ ಮುಂಚೆ, ಆ ಪೋಷಕಾಂಶಗಳಲ್ಲಿ ಕೆಲವೊಂದಷ್ಟು ಪೋಷಕಾಂಶಗಳು ನಮಗೆ ಶಕ್ತಿಗಾಗಿ ಬೇಕು. ಇನ್ನು ಕೆಲವೊಂದಷ್ಟು ನಮ್ಮ ದೇಹದ ದುರಸ್ತಿಗಾಗೂ ಕೂಡ ಇನ್ನೊಂದಷ್ಟು ಪೋಷಕಾಂಶಗಳು ಬೇಕಾಗತ್ತೆ. ಮತ್ತು ನಮ್ಮ ದೇಹವನ್ನು ನಿರ್ಮಾಣ ಮಾಡಲಿಕ್ಕೆ ಅಂದರೆ ದೇಹದ ಬೆಳವಣಿಗೆಗೂ ಕೂಡ ಒಂದಷ್ಟು ಪೋಷಕಾಂಶಗಳು ಬೇಕು. ಈಗ ನಿಮಗೆ ಒಂದು ನಾನು ಪ್ರಶ್ನೆಯನ್ನು ಕೊಡ್ತೇನೆ, ಯೋಚನೆ ಮಾಡಬೇಕು ನೀವು. ಏನಂದರೆ, ಯಾವ ಯಾವ ಪೋಷಕಾಂಶಗಳು ಶಕ್ತಿಯನ್ನು ಕೊಡ್ತವೆ, ಯಾವ್ಯಾವ ಪೋಷಕಾಂಶಗಳು ನಮ್ಮ ದೇಹವನ್ನು ದುರಸ್ತಿ ಮಾಡ್ತವೆ? ಅಂದರೆ ಇಮ್ಯುನಿಟಿ ಪವರ್ ಅಂತ ಕೇಳ್ತೀರಲ್ಲ, ರೋಗ ನಿರೋಧಕ ಶಕ್ತಿಯನ್ನು ತಂದು ದೇಹದಲ್ಲಿ ಯಾವುದೇ ರೀತಿ ಕಾಯಿಲೆ ಕಸಾಲೆಗಳು ಬರದೇ ಹೋದಾಗೆ ನಮ್ಮನ್ನು ಆರೋಗ್ಯವಾಗಿ ಇಡ್ತಾವಲ್ಲ, ಅಂತಹ ಪೋಷಕಾಂಶಗಳು ಯಾವ್ಯಾವುದು? ಆಮೇಲೆ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಪೋಷಕಾಂಶಗಳು ಯಾವ್ಯಾವುದು? ಇದಿಷ್ಟನ್ನೂ ಕೂಡ ನೀವು ನಿಮ್ಮ ಮನೆಯಲ್ಲಿರುವಂತಹ ಗೆಳೆಯರ ಸಹಾಯದಿಂದನೋ ಅಥವಾ ನಿಮ್ಮ ತಂದೆ ತಾಯಿಗಳ ಸಹಾಯನೋ, ಅಕ್ಕ ಅಣ್ಣಂದಿರ ಸಹಾಯನೋ, ಅಥವಾ ನಿಮ್ಮ ಶಾಲೆಯಲ್ಲಿರುವಂತಹ ಶಿಕ್ಷಕರ ಸಹಾಯವನ್ನು ಪಡೆದಾದರೂ ಕೂಡ ಈ ಒಂದು ವಿಚಾರಗಳನ್ನು ನೀವು ಗುರುತಿಸ್ಕೊಂಡು ಇಟ್ಕೊಂಡಿರಿ ಮಕ್ಕಳೇ. ಮಾಡ್ತೀರಾ ಅಲ್ವಾ ಇದನ್ನು? ಜಾಣ ಮಕ್ಕಳು. ಸರಿ, ಹಾಗಾದರೆ ಈಗ ಇಷ್ಟೆಲ್ಲ ಆಹಾರ ಪದಾರ್ಥಗಳನ್ನು ನೋಡಿದ್ವಿ. ನಾವು ನೋಡಿದಾಗ ನಮಗೆ ಅನ್ನಿಸ್ತು ಅಲ್ವಾ, ಈ ಎಲ್ಲ ಆಹಾರಗಳು ಎಲ್ಲಿಂದ ಸಿಗ್ತವೆ ನಮಗೆ? ಈ ವಿಚಾರವನ್ನು ಹೇಳಲಿಕ್ಕೆ ನಾನು ನಿಮಗೆ ಒಂದು ಸನ್ನಿವೇಶವನ್ನು ಹೇಳ್ತೀನಿ ಮಕ್ಕಳೇ. ನಿಮ್ಮ ಹಾಗೆ ರಾಮು ಮತ್ತು ಶಾಮು ಅಂತ ಇಬ್ಬರು ಮಕ್ಕಳಿದ್ರು. ಅವರಿಬ್ಬರು ತುಂಬ ಒಳ್ಳೆ ಗೆಳೆಯರಾಗಿದ್ದರು. ಜೊತೆಲೇ ಊಟ ಮಾಡ್ತಿದ್ರು, ಜೊತೆಲೇ ಆಟ ಆಡ್ತಿದ್ರು, ಜೊತೆಲೇ ಶಾಲೆಗೆ ಹೋಗ್ತಿದ್ರು, ಜೊತೆಯಾಗೇ ಇರ್ತಿದ್ರು. ಒಂದಿನ ರಾಮು ಮತ್ತು ಶಾಮು ಇಬ್ಬರು ಶಾಲೆಯಲ್ಲಿ ಊಟ ಮಾಡ್ತಾ ಇರ್ತಾರೆ ಮಕ್ಕಳೇ. ಆಗ ಏನಾಗತ್ತೆ ಅಂದರೆ, ಅಲ್ಲೋ ಅಲ್ಲಿ ಕೂತಿದಾರಲ್ಲ ಇವರಿಬ್ಬರು ರಾಮು ಮತ್ತು ಶಾಮು ಊಟ ಮಾಡ್ತಾ ಇರ್ತಾರೆ.
ಅವರು ಡಬ್ಬನ್ನು ನೋಡ್ಕೊತಾರೆ ಊಟ ಮಾಡ್ತಾ. ರಾಮು ಏನು ಮಾಡಿರ್ತಾನೆ, ಅವನು ಪಲ್ಯ, ಮೊಸರನ್ನ, ಚಪಾತಿ, ಪನ್ನೀರ್ ಕರಿ ತಂದಿರ್ತಾನೆ. ಹಾಗೆ ಶ್ಯಾಮು ಏನು ಮಾಡಿರ್ತಾನೆ, ಚಪಾತಿ, ಕೋಳಿ ಕರಿ ತಂದಿರ್ತಾನೆ. ಇಬ್ಬರಿಗೂ ಒಂದು ಯೋಚನೆ ಬರುತ್ತೆ ಮಕ್ಕಳೇ, ನಾನು ತಿಂತಾ ಇರೋ ಆಹಾರ ಒಳ್ಳೇದಾ, ನೀನು ತಿಂತಾ ಇರೋ ಆಹಾರ ಒಳ್ಳೇದಾ? ಆವಾಗ ಇಬ್ಬರು ಏನು ಮಾಡ್ತಾರೆ, ಅವ್ರ ಶಾಲೆ ಸರ್ ಹತ್ರ ಕೇಳ್ತಾರೆ, ಸರ್ ನಾನು ಇದೆಲ್ಲ ತಿಂತಿದ್ದೀನಿ, ನಾನು ತಿಂತಿರೋದು ಸರಿನಾ, ಇವನು ತಿಂತಾ ಇರೋದು ಸರಿನಾ ಅಂತ. ಆಗ ಸರ್ ಹೇಳ್ತಾರೆ, ಮಕ್ಕಳೇ, ನಮಗೆ ಆಹಾರದ ಮೂಲಗಳು ಬೇರೆ ಬೇರೆ ಇದ್ದರೂ ಕೂಡ ನಾವು ತಿನ್ನೋ ಆಹಾರದಲ್ಲಿ ಪೋಷಕಾಂಶಗಳು ಎಲ್ಲ ಇರ್ತವೆ. ಆದರೆ ನಮಗೆ ಆಹಾರದ ಮೂಲಗಳು ಬೇರೆ ಬೇರೆ ಆಗಿರುತ್ತೆ. ಯಾವ್ಯಾವ ಮೂಲಗಳಿಂದ ಆಹಾರ ಸಿಗುತ್ತೆ ನಮಗೆ? ಹಾಗಾದರೆ ಯೋಚನೆ ಮಾಡಿ. ನಮಗೆ ಸಸ್ಯ ಮೂಲದಿಂದ ಆಹಾರ ಸಿಗುತ್ತೆ. ಮತ್ತು ನಮಗೆ ಇನ್ಯಾವುದದು? ಪ್ರಾಣಿ ಮೂಲದಿಂದಲೂ ಆಹಾರ ಸಿಗತ್ತೆ. ಈಗ ಒಮ್ಮೆ ಯೋಚನೆ ಮಾಡಿ, ಸಸ್ಯ ಮೂಲದಿಂದ ಏನೇನು ಆಹಾರ ಸಿಗತ್ತೆ ನಮಗೆ? ಯೋಚನೆ ಮಾಡಿ ನೋಡಿ. ಬೇಕಾದರೆ ಸಸ್ಯ ಮೂಲದಿಂದ ಆಹಾರ ಏನೇನು ಸಿಗುತ್ತೆ ಅನ್ನೋದನ್ನು ಚಿತ್ರನೂ ತೋರಿಸ್ತಾ ಇದ್ದೀನಿ ನಾನು. ಪಟ್ಟಿ ಮಾಡ್ತೀರಾ? ಮಾಡಿ. ಏಕದಳ ಧಾನ್ಯಗಳು ಸಿಗತ್ತೆ. ದ್ವಿದಳ ಧಾನ್ಯಗಳು ಸಿಗತ್ತೆ. ಮತ್ತೆ ತರಕಾರಿಗಳು, ಹೌದು. ಸೊಪ್ಪುಗಳು, ಹೌದು ಮಕ್ಕಳೇ. ಮತ್ತೇನು ಯೋಚನೆ ಮಾಡಿದ್ದೀರಿ? ಹಣ್ಣುಗಳು, ಜಾಣ ಮಕ್ಕಳು. ಇನ್ನೂ ಇತ್ಯಾದಿ ಇದೆ ಅಲ್ವಾ? ಯೋಚನೆ ಮಾಡ್ಕೊಳ್ತೀರಲ್ವಾ ನೀವೆಲ್ಲ? ಇವಿಷ್ಟು ಸಸ್ಯ ಮೂಲಗಳಾದರೆ ಪ್ರಾಣಿ ಮೂಲಗಳು ಯಾವ್ಯಾವುದು ಅಂತ ನೋಡೋಣವಾ? ನೋಡೋಣ. ಯೋಚನೆ ಮಾಡಿ ನೀವು, ಪ್ರಾಣಿ ಮೂಲದಿಂದ ಏನೇನು ಸಿಗತ್ತೆ ಅಂತ ಯೋಚನೆ ಮಾಡಿದ್ರಾ? ಕೋಳಿ ಮೊಟ್ಟೆ, ಮತ್ತೆ ಮಾಂಸ, ಆಮೇಲೆ ಮೀನು, ಮೀನೆಣ್ಣೆನೂ ಸಿಗತ್ತೆ ಅಲ್ವಾ? ಮತ್ತೆ ಜೇನುತುಪ್ಪ ಸಿಗತ್ತೆ ಅಲ್ವಾ? ಹಾಲು ಕುಡಿತೀರ ತಾನೇ? ಹಾಲು ಕೂಡ ಪ್ರಾಣಿ ಮೂಲನೇ. ತುಪ್ಪ, ಮೊಸರು ಇವೆಲ್ಲವೂ ಕೂಡ ಪ್ರಾಣಿ ಮೂಲನೇ. ಓಕೆ, ಹಾಗಾದರೆ ಮಕ್ಕಳೇ, ಇವಾಗ ನಿಮಗಾಗಿ ಇನ್ನೊಂದು ಚಟುವಟಿಕೆ. ಏನದು? ನಿಮ್ಮ ಪಠ್ಯಪುಸ್ತಕದಲ್ಲಿ 113ನೇ ಪುಟ ಸಂಖ್ಯೆ ಪರಿಸರ ಅಧ್ಯಯನ ಪುಸ್ತಕ ಇದೆಯಲ್ಲ, 5ನೇ ಕ್ಲಾಸ್ದು, ಅದರಲ್ಲಿ 113ರಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಅದನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಶಿಕ್ಷಕರೊಂದಿಗಾದರೂ ಪರವಾಗಿಲ್ಲ, ಚರ್ಚೆ ಮಾಡಿ ವಿಂಗಡಣೆ ಮಾಡಿ ತುಂಬಬೇಕು. ಏನಿದೆ ಅಲ್ಲಿ ಅಂತೀರಾ ಮಕ್ಕಳೇ? ಅದರಲ್ಲಿ ಸಸ್ಯ ಮೂಲ ಮತ್ತು ಪ್ರಾಣಿ ಮೂಲ ಅಂತ 2 ವಿಭಾಗವನ್ನು ಕೊಟ್ಟಿದ್ದಾರೆ. ಒಂದಷ್ಟು ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿದ್ದಾರೆ. ಅವುಗಳನ್ನು ನೀವು ಏನು ಮಾಡಬೇಕು, ಸಸ್ಯ ಮೂಲಗಳು ಯಾವ್ಯಾವುದು ಅಂತ ಸಸ್ಯ ಮೂಲಗಳ ಕೆಳಗೆ ಬರಿಬೇಕು, ಪ್ರಾಣಿ ಮೂಲಗಳು ಯಾವ್ಯಾವುದು ಅಂತ ಪ್ರಾಣಿ ಮೂಲಗಳ ಕೆಳಗೆ ಬರಿಬೇಕು. ಬರಿತೀರ ತಾನೇ? ಇಷ್ಟೇ ಮಾಡಿ ನಿಮ್ಮ ಶಿಕ್ಷಕರ ಹತ್ರ ಗುಡ್ ಅನ್ಸ್ಕೋಬೇಕು ನೀವು, ಜಾಣ ಮಕ್ಕಳು. ಈಗ ಅದಾದಮೇಲೆ ನಿಮ್ಗೆ ಇನ್ನೂ ಒಂದು ಕೆಲಸ ಇದೆ. ಇದು ಹೋಮ್ವರ್ಕ್ ನಾನು ಕೊಡೋದು. ಯಾಕೆ ಗೊತ್ತಾ? ಮುಂದಿನ ತರಗತಿಯಲ್ಲಿ ಮತ್ತೆ ಬರ್ತೀನಿ ನಾನು. ಆಗ ನೀವು ಈ ಪಾಠವನ್ನು ಕೊಟ್ಟಂಥ ಗೃಹ ಕೆಲಸವನ್ನು ಸರಿ ಮಾಡಿರ್ತೀರಾ ಅಂತ ನೋಡ್ತೀನಿ ನಾನು. ಏನು ಕೊಡ್ತಾ ಇದ್ದೀನಿ? ಇದು ಕೂಡ ನಿಮ್ಮ ಪಠ್ಯ ಪುಸ್ತಕದಲ್ಲಿ 114ನೇ ಪುಟದಲ್ಲಿದೆ.
ಏನಿದೆಪ್ಪ ಅಲ್ಲಿ ಅಂದರೆ ಒಂದಷ್ಟು ಆಹಾರ ಪದಾರ್ಥಗಳನ್ನ ಪಟ್ಟಿ ಮಾಡಿದ್ದಾರೆ. ಏನೇನಿದೆ ಅದು ಒಂದ್ಸತಿ ನೋಡಿ. ಮಾವು, ಬದನೆ, ಎಳ್ಳು, ಹೆಸರು, ನವಣೆ, ಹರಿವೆ, ಪಾಲಕು, ಶೇಂಗಾ, ನಿಂಬೆ, ಬೀಟ್ರೂಟ್, ಮೆಂತ್ಯ, ಕುಸುಬೆ, ಮತ್ತು ಸಿಹಿಗೆಣಸು, ತೊಗರಿ, ಜೋಳ, ಉದ್ದು, ಕಿತ್ತಳೆ ಮತ್ತು ಸಾಮೆ. ಇಷ್ಟೇ ಇರೋದು. ಹೆಸರುಗಳನ್ನು ಕೆಲವೊಂದು ಹೆಸರು ವಿಶೇಷವಾಗಿದೆ ಅಲ್ವಾ? ಆದರೂ ಪರವಾಗಿಲ್ಲ, ನೀವು ಬೇರೆಯವ್ರ ಹತ್ರ ಈ ವಿಚಾರವನ್ನು ಚರ್ಚೆ ಮಾಡಬೇಕು. ಮಾಡಿ ಏನು ಮಾಡಬೇಕಪ್ಪ ಅಂದರೆ, ನೋಡಿ, ಈಗ ನಾನು ಆ ಪುಸ್ತಕದಲ್ಲಿರುವಂತಹ ಒಂದು ಹೂ ತೋರಿಸ್ತಾ ಇದ್ದೀನಿ. ಈ ಹೂವಲ್ಲಿ ಏನಿದೆ ಗೊತ್ತಾ? ಈಗ ಸಸ್ಯ ಮೂಲಗಳಿತ್ತಲ್ಲ, ಏನದು? ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆ ಬೀಜಗಳು, ತರಕಾರಿಗಳು, ಹಣ್ಣುಗಳು ಮತ್ತು ಸೊಪ್ಪುಗಳು. ಇದಿಷ್ಟು ಹೂವಿನ ಮೊದಲನೇ ದಳದಲ್ಲಿದೆ. 1ನೇ ಸುತ್ತಿನ ದಳದಲ್ಲಿ ಇದಿದೆ. 2ನೇ ಸುತ್ತಿನ ದಳಕ್ಕೆ ಒಂದೊಂದು ದಳಕ್ಕೆ ಮತ್ತೆ 3 ದಳ ಬಂದಿದೆ. ಅದರ ಅರ್ಥ ನೀವೇನು ಮಾಡಬೇಕು, ಕೊಟ್ಟಂಥ ಪಟ್ಟಿಯಲ್ಲಿರುವಂಥ ಆಹಾರ ಪದಾರ್ಥಗಳನ್ನು ನೋಡಿ ಈ ತರಕಾರಿಗಳಿಗಾಗಿರ್ಬೋದು, ಎಣ್ಣೆ ಬೀಜಕ್ಕಾಗಿರ್ಬೋದು, ದ್ವಿದಳ ಧಾನ್ಯಕ್ಕಾಗಿರ್ಬೋದು, ಯಾವುದಕ್ಕದು ಬರುತ್ತೆ ಅಂತ ಆ ದಳಗಳ ಮೇಲೆ ನೀವು ಬರಿಬೇಕು. ಉದಾಹರಣೆಗೆ ಅಲ್ಲಿ ಬದನೆ ಅಂತ ಇತ್ತು ತಾನೆ? ಬದನೆನ ನೀವು ಇಷ್ಟೂ ದಳಗಳಲ್ಲಿ ಎಲ್ಲಿ ಬರಿತೀರಿ? ತರಕಾರಿ ಅಂತ ಇದೆಯಲ್ಲ, ಈ ದಳದ ಉಪದಳಗಳಿದಾವಲ್ಲ, ಇದರ ಯಾವುದಾದ್ರೂ ಒಂದು ದಳದ ಮೇಲೆ ನೀವು ಬರಿಬೋದು. ಸುಲಭ ಇದೆ ಅಲ್ವಾ ಮಕ್ಕಳೇ? ಒಂದು ಸರಿ ಕೂತ್ಕೊಂಡು ಇದನ್ನೆಲ್ಲವನ್ನ ನೋಡಿ ಈ ದಳದ ಎಲ್ಲ ದಳಗಳ ಮೇಲೆ, ಈ ಹೂವಿನ ಎಲ್ಲ ದಳಗಳ ಮೇಲೆ ಆಗ ಕೊಟ್ಟಂಥ ಆಹಾರ ಪದಾರ್ಥಗಳನ್ನು ತುಂಬಬೇಕು. ನೀವು ತುಂಬ್ತೀರಾ ಅಲ್ವಾ? ಖಂಡಿತವಾಗೂ ತುಂಬ್ತೀರಾ. ಜಾಡ ಮಕ್ಕಳು ನೀವು. ಸರಿ ಮಕ್ಕಳೇ, ಹಾಗಾದರೆ ಇವತ್ತಿನ ದಿನ ನಾವು ಏನೇನನ್ನು ತಿಳ್ಕೊಂಡ್ವಿ ಅನ್ನೋದನ್ನು ಒಂದು ಸತಿ ನೋಡಿಕೊಂಡು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಇಲ್ಲಿವರೆಗೆ ನೀವು ಏನೇನು ತಿಳ್ಕೊಂಡ್ರಿ? ಆಹಾರದಲ್ಲಿನ ಪೋಷಕಾಂಶಗಳು ಯಾವ್ಯಾವುದು ಅನ್ನೋದನ್ನು ಪುನಃ ನೆನಪು ಮಾಡಿಕೊಂಡ್ರಿ. ಆಮೇಲೆ ಆಹಾರ ದೊರೆಯುವ ಮೂಲಗಳು ಹಾಗೂ ಆಹಾರ ಲಭ್ಯತೆಯ ಪರಿಚಯವನ್ನು ಮಾಡಿಕೊಂಡ್ರಿ ಅಲ್ವಾ? ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಅಲ್ವಾ? ಅವಾಗ ಏನೇನು ಕಲಿಯೋದು ಬಾಕಿ ಇದೆ, ನಮಗಿನ್ನೂ ತಿಳ್ಕೊಳ್ಳೋದು ಬಾಕಿ ಇದೆ. ಆಹಾರ ಪದ್ಧತಿಯನ್ನು ನಿರ್ಧರಿಸುವಂಥ ಅಂಶಗಳನ್ನು ತಿಳಿದು ವಿವಿಧ ಪ್ರದೇಶಗಳ ಆಹಾರ ವೈವಿಧ್ಯವನ್ನು ಗುರುತಿಸಬೇಕು ನಾವೀಗ. ಅದಾದಮೇಲೆ ಬದಲಾಗುತ್ತಿರುವಂಥ ಆಹಾರ ಪದ್ಧತಿ, ಅಭ್ಯಾಸಗಳು ಹಾಗೂ ಅದರಿಂದ ನಮ್ಮ ಆರೋಗ್ಯದ ಮೇಲಾಗುವ ಪರಿಣಾಮಗಳನ್ನು ನಾವು ತಿಳಿಬೇಕು. ಮತ್ತು ಆಹಾರ ಪೋಲಾಗುವಿಕೆ ಅಂದರೆ ವೇಸ್ಟ್ ಆಗೋದು ಅಂತಾರಲ್ಲ, ಆಹಾರ ಪೋಲಾಗುವಿಕೆ ಹಾಗೂ ಅದರ ಸಂರಕ್ಷಣಾ ಕ್ರಮಗಳನ್ನು ನಾವು ತಿಳ್ಕೊಳ್ಳೋದು. ಇವೆಲ್ಲವನ್ನು ಮುಂದಿನ ಅವಧಿಯಲ್ಲಿ ಮತ್ತೆ ತಿಳ್ಕೊಳ್ಳೋಣ. ಹಾಗಾದರೆ ಇವತ್ತಿನ ಈ ಅವಧಿಯನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ನನ್ನ ಹೆಸರು ಶ್ರೀಮತಿ ಸಂಧ್ಯಾ ಎಂ ಹೆಗಡೆ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಪ್ರಾಥಮಿಕ ವಿಭಾಗ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಬೆಂಗಳೂರು ದಕ್ಷಿಣ ವಲಯ 3. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.